ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗವಿನಾಗಮಂಗಲದ ಪ್ರಗತಿಪರ ರೈತ ರಾಮಚಂದ್ರಯ್ಯರವರು ಮಾವು ಹಣ್ಣುಗಳನ್ನು ಬೆಳೆದು ತುಂಬ ನಷ್ಟವನ್ನು ಅನುಭವಿಸಿದ್ದಾರೆ. ಇದು ಇವರೊಬ್ಬರಿಗೆ ಅಲ್ಲ, ಮಾವು ಹಣ್ಣು ಬೆಳೆದ ರೈತರೆಲ್ಲರೂ ಕೂಡ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಸರ್ಕಾರ ಮುಂದೆ ಬಂದು ಮಾವು ಬೆಳೆಗಾರರಿಗೆ ಪರಿಹಾರ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳಬಹುದು ಎಂದು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಮಾಗಡಿ ತಾಲೂಕು ಗವಿನಾಗಮಂಗಲದ ಪ್ರಗತಿಪರ ರೈತರಾದಂತಹ ರಾಮಚಂದ್ರಪ್ಪ ಅವರ ಮಾವಿನ ತೋಟದಲ್ಲಿ ನಾವಿದ್ದೇವೆ. ರಾಮಚಂದ್ರಪ್ಪರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಮಾವಿನ ಹಣ್ಣನ್ನು ಇಳುವರಿ ಮಾಡ್ತಾ ಇದ್ದೀರಿ. ಹೌದು ರೈತರಿಗೆ ಇದರ ಸಾಧಕ ಬಾಧಕಗಳೇನೇನು ಅನ್ನೋದು ಹೇಳಿ ಸರ್. ಈ ಮ್ಯಾಂಗೋ ಮಾವಿನ ಬೆಳೆ ಹೆಂಗೆ ಅಂದರೆ, ನಾವು ರಾಗಿ ಬೆಳೆನೇ ಶಾಶ್ವತವಾಗಿ ಮೊದಲಿಂದ ಬೆಳ್ತಿದ್ದೆವು ಪುರಾತನ ಕಾಲದಿಂದ. ಈ ಹಣಕಾಸಿನ ಬೆಳೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಂಡು ಈಗ ಇತ್ತೀಚೆಗೆ ತುಂಬ ಚೆನ್ನಾಗಿ ನಮಗೆ ಅನುಕೂಲವಾಗಿತ್ತು. ಈಗ 3-4 ವರ್ಷದಿಂದ ತಾಪಮಾನ ಮತ್ತು ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ತುಂಬ ತೊಂದರೆ ಇದೆ. ಇದು ಹೆಂಗೆ ಅಂದರೆ, ಬೇಡಿಕೆ ಮತ್ತು ಡಿಮ್ಯಾಂಡು ಮತ್ತು ಸಪ್ಲೈ ಮೇಲೆ ಇದು ನಿಂತಿರೋದು ವ್ಯಾಪಾರ. ಈಗ ಯುದ್ಧಗಳು ಅದು ಇದು ಇವೆಲ್ಲ ಬಂದ ಮೇಲೆ ಎಕ್ಸ್ಪೋರ್ಟ್ ಆಯ್ತಿಲ್ಲ. ಆಮೇಲೆ ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹವಾಮಾನ ವೈಪರೀತ್ಯದಿಂದ 2 ತಿಂಗಳು ಲೇಟ್ ಆಗೋಯ್ತದೆ. ಮುಂದಾಗಿ ಬರ್ತಿತ್ತು 2 ತಿಂಗಳು. ಈಗ ಶ್ರೀನಿವಾಸಪುರ, ಕೋಲಾರ, ಆಂಧ್ರ, ತಮಿಳುನಾಡು ಜೊತೆಲೇ ನಮ್ಮದು ಬರ್ತದೆ. ಅಲ್ಲೇ ವ್ಯಾಪಾರ ಬೆಳೆ ಇಲ್ಲದೆ ಇದ್ದಾಗ ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಯ್ತಿತ್ತು. ಈಗ ತಾಪಮಾನದ ವೈಪರೀತ್ಯದಿಂದ ನಾವೆಲ್ಲ ಭಾರಿ ಕಷ್ಟ ಹಾಕೊಂಡಿದ್ದೀವಿ. 4 ವರ್ಷದಿಂದ ಮಾವಿನ ಬೆಳೆದರೂ ಒಂದೇ ₹1 ಆದಾಯ ಇಲ್ಲ. ಅದು ಸರ್ಕಾರಗಳು ಮನಗಾಣಬೇಕು. ಇವಾಗ ನಾವು ಅಂತರ್ಪಿಚಾಚಿಗಳಾಗ್ಬಿಟ್ಟಿದ್ದೀವಿ. ರಾಗಿನೂ ಬೆಳೆಯೋಕ್ಕಾಗ್ತಾ ಇಲ್ಲ, ಮಾವಿನಲ್ಲೂ ಆದಾಯ ಇಲ್ಲ. ಮಾವು ಕಿತ್ತಾಗಕ್ಕೆ ಹೋದರೆ 25 ವರ್ಷ ಹಿಂದಕ್ಕೆ ಹೋಗ್ತೀವಿ. ರಾಗಿ ಮಾಡಿದ್ರೆ ಇದರೊಳಗೆ ಅಂತರ ಬೆಳೆಯಾಗಿ ಇಳ್ತಾ ಬರಲ್ಲ. ಸುಮ್ಮನೆ ಖರ್ಚೆ, ಆದಾಯಕ್ಕಿಂತ ಖರ್ಚೆ ಜಾಸ್ತಿ ರಾಗಿ ಬೆಳೆಯೋಕೆ ಹೋದ್ರೆ ಮಾವಿನ ತೋಟದೊಳಗೆ. ಅದರಿಂದ ಸರ್ಕಾರಗಳು ಈಗ ನಮಗೆ ಕೈ ಹಿಡಿಬೇಕು. ಆದರೆ ನಾವು ಬೇಡಿಕೆ ಪ್ರತಿ 3 ವರ್ಷದಿಂದ ಸರ್ಕಾರಕ್ಕೆ ವರದಿ ಹೋಯ್ತಾನೆ ಇದೆ, 90% ನಷ್ಟ ಅಂತ.
ಜಿಲ್ಲಾಧಿಕಾರಿಗಳ ಮುಂದೆನೂ ನಾವು ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಅವರೇನೆ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೆಂಗೆ ಅಂದರೆ ರೈತರನ್ನ ಆದಾಯನ ದ್ವಿಗುಣ ಮಾಡಬೇಕು ಅಂತ 22ರೊಳಗೆ ಅಭಿಯಾನ ಮಾಡಿದರು ಪ್ರೈಮ್ ಮಿನಿಸ್ಟ್ರು ಅವರಿದ್ರೊಳಗೆ. ಈಗ ಝೀರೋ ಆಗೋಯ್ತಾ ಇದ್ದೀವಿ. ಈಗ ಕೋಲಾರದಲ್ಲಿ 40 ಕೋಟಿನ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ದಾಗ ಒಯ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಿಡುಗಡೆ ಮಾಡಿದ್ರು ನಷ್ಟನ. ನಮ್ಮ ರಾಮನಗರ ಜಿಲ್ಲೆನಲ್ಲಿ ಯಾವುದೇ ಒಬ್ಬ ಜನನಾಯಕನು ನಮಗೆ ಸಪೋರ್ಟ್ ಮಾಡಲೇ ಇಲ್ಲ. ನಾವು ಹಲವಾರು ಸಾರಿ ನಮ್ಮ ಎಮ್ ಎಲ್ ಎವ್ರಿಗೂ ಹೇಳ್ದು, ಅವರು ಆಯಿತು ಅಧಿಕಾರಿ ಕರೆದು ಮಾತಾಡ್ತೀವಿ ಅಂತಾರೆ ಹೊರತು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮೇಲೆ ಇರೋ ಒಲವು ನಮ್ಮ ರೈತರುಗಳ ಡಿಪಾರ್ಟ್ಮೆಂಟ್ ಮೇಲೆ ಅಷ್ಟೊಂದಿಲ್ಲ. ಅವರು ನಿಜವಾಗ್ಲೂ ಜನನಾಯಕರಾಗಿ ಅವ್ರು ಮಾಡಬೇಕು, ರೈತರುಗಳ್ನ ಕರಿಬೇಕು, ಇಲ್ಲ ಅಧಿಕಾರಿಗಳು ಕರಿಬೇಕು, ಏನಾದ್ರು ಮಾಡಿ ಸರ್ಕಾರದಲ್ಲಿ ಈ ಸಾಧಕವಾದಗಳು ಮಾತಾಡಿ ನಮಗೆ ಕಷ್ಟಕ್ಕೆ ಕೈ ಹಿಡಿಬೇಕು. ಆಮೇಲೆ ಕೆಲವು ಜನಕ್ಕೆ ಇನ್ಶೂರೆನ್ಸ್ ಅಂತ ಮಾಡಿಸ್ಬೋದು. ಇನ್ಶೂರೆನ್ಸ್ ಮಾಡಿಸಿದ್ರೆ ಏನಾಯ್ತದೆ ಅಂದರೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ದಾಖಲೆಗಳು ಸರಿಯಾಗಿಲ್ಲ ಕೆಲವು ಜನಕ್ಕೆ. ನಾನೇನೋ 16-17ರಿಂದ ದಾಖಲೆಗಳು ಚೆನ್ನಾಗಿದೆ, ನಾನು ಇನ್ಶೂರೆನ್ಸ್ ಕಟ್ತೀನಿ. ಆದಾಯ ಬರೆದಿದ್ರು ಕನಿಷ್ಠ ಖರ್ಚು ಮಾಡಿದ್ದಾದರೂ ಬರ್ತದೆ. ಆದರೆ 90% ರೈತರಿಗೆ ದಾಖಲೆಗಳು ಸರಿಯಾಗಿಲ್ಲ. ದಾಖಲೆಗಳು ಸರಿಯಾಗಿಲ್ಲದೆ ನೇರವಾಗಿ ಇನ್ಶೂರೆನ್ಸ್ ಕಟ್ಟೋಕ್ಕಾಗಲ್ಲ, ಕ್ರಾಪ್ ಇನ್ಶೂರೆನ್ಸು. ಅದರಿಂದ ಎಲ್ಲದರೊಳಗೂ ಬರ್ತಾನೆ. ಇಲ್ಲಿ ಇಲಾಖೆಗಳು ಹೊಂದಾಣಿಕೆ ಇಲ್ಲ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ಒಂಚೂರು ರೈತರಿಗೆ ಫೇವರ್ ಆಗಿ ಬೇಗ ಖಾತೆಗಳು ಅದು ಇದು ಪಾವತಿ ಖಾತೆ ಇನ್ನೇನೇನೋ ಡಾಕ್ಯುಮೆಂಟ್ ಸಮಸ್ಯೆ ಇರೋವು ಅವೆಲ್ಲ ಸರಿ ಮಾಡಿಬಿಟ್ರೆ ಅವರು ಮಾಡ್ಬೋದು. ಅವ್ರಿಗೆ ಟೈಮ್ ಬಾಂಡ್ ಇಲ್ಲ, 1-2 ವರ್ಷ ಆದರೂ ಒಂದು ಡಾಕ್ಯುಮೆಂಟ್ ಮಾಡಲ್ಲ. ಅದರಿಂದ ರೈತರುಗಳು ತುಂಬ ಕಷ್ಟದಲ್ಲವ್ರೆ. ಅವ್ರಿಗೆ ನನಗೆ ಹಿರೀಕರು ಒಂದು ಗಾದೆ ಹೇಳ್ತಿದ್ರು, ಶಿವ ಕೊಡದೆ ಸಿಂಗ್ರಪ್ಪ ಕೊಡ್ತಾನ ಅಂತ. ಹಂಗೆ ಈ ಸರ್ಕಾರಗಳು ಯಾರು ರೈತರಿಗೆ ಬರೀ ರೈತರು ದೇಶದ ಬೆನ್ನೆಲುಬು ಆ ಬೆನ್ನ ಮೇಲೆ ಕಲ್ಲು ಚಪ್ಪಡಿ ಏರ್ಬಿಡ್ತಾವ್ರೆ ಹೊರತು ಇನ್ಯಾವುದೂ ಅನುಕೂಲ ಇಲ್ಲ, ಬರೀ ಭಾಷಣಕ್ಕೆ ಅಷ್ಟೇ. ಅದರಿಂದ ಈ ಪರಿಸ್ಥಿತಿನಲ್ಲಿ ರೈತರನ್ನ ಕೈ ಹಿಡಿದ್ರೆ ಈಗ CM ಶಿವಕುಮಾರ್ ಅವರವರೇ DK ಶಿವಕುಮಾರ್ ಅವರು ನಮ್ಮ ರಾಮನಗರ ಜಿಲ್ಲೆಯ ಆಗುವಗಳೆಲ್ಲ ಗೊತ್ತು. ಅವ್ರೇನಾದ್ರು ಮನಸ್ಸು ಮಾಡಿ 4 ಜನ MLAಗಳು ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಅವರೇ, ಇವರು ಜನಗಳನ್ನ ರೈತರುಗಳ್ನ ಮತ್ತು ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಏನು ಇದಕ್ಕೆ ಆಗುವೋಗುತ್ತೆ ಹೇಳ್ಬಿಟ್ಟು ಮಾಡಿದ್ರೆ ಏನೋ ರೈತರುಗಳು ಉಳ್ಕೋತಾರೆ. ಇಲ್ಲ ಅಂದರೆ ರೈತರುಗಳಿಗೆ ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲೆಲ್ಲ, ಯಾವುದೇ ಪ್ರೈವೇಟ್ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ಬೇರೆ ಆಪ್ಷನ್ ಇಲ್ಲ, ಎಲ್ಲರಿಗೂ ಸಮಾನೆ ಫೀಸು ಇದೆಲ್ಲ. ಆದರೆ ಆದಾಯ ಮಾತ್ರ ಇಲ್ಲ. ಈಗ ನಿಮಗೆ ನೀವು ಹೇಳೋ ಪ್ರಕಾರ ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ ಇಲಾಖೆ, ಕಂದಾಯ ಇಲಾಖೆ ಯಾರು ರೈತರ ನೆರವಿಗೆ ಬರ್ತಾ ಇಲ್ಲ. ರೈತರ ನೆರವಿಗೆ ಸರ್ ಅವೇ ಅವ್ರು ಹೇಳ್ತಾರೆ, ಅವ್ರದ್ದು ಎಷ್ಟದ ಪಾಲಿಸಿ ಅಷ್ಟೇ ಮಾಡ್ತಾರೆ. ಈಗ ಹಿಂಗ್ ನಷ್ಟ ಆದಾಗ ಅವ್ರಿಗೇನು ಅಲ್ಕಿ ತಾವುಗಳಿದ್ದಂಗೆ ಅವ್ರ ಮುಂದೆ ಹೋಗಕ್ ಆಯ್ತಾ ಇಲ್ಲ. ನೆರವಿಗೆ ಬರಲ್ಲ, ರೈತರ ನೆರವಿಗೆ ಏನೂ ಆಗಲ್ಲ. ನಾವು ರಿಪೋರ್ಟ್ ಕಳ್ಸಿದೀವಿ, ಪ್ರಸ್ತಾವನೆ ಕಳ್ಸಿದೀವಿ, ಇದೇ ಉತ್ತರ 3 ವರ್ಷದಿಂದ. ಈಗ ಆಯ್ತು, ನಮ್ಮವರೇ ಮುಖ್ಯಮಂತ್ರಿಗಳಿದ್ದಾರೆ DK ಶಿವಕುಮಾರ್ ಅವರು, ಅವರಲ್ಲಿ ಏನ್ ಮನವಿ ಮಾಡ್ತೀರಿ ಸರ್? ಈಗ NDRF SDRF ನಲ್ಲಿ ಒಂದು ಪಾಲಿಸಿ ಇದೆ. ಈ ಕಷ್ಟ ಕಾಲಕ್ಕೆ ಎಕರೆಗೆ 32,000 ರೂಪಾಯಿ ಒಂದು ಕೊಡಿ ಅಂತ ನಾವು ಕೇಳ್ತಿದ್ದೀವಿ. ರೈತ ನಷ್ಟ ಆದಾಗ ಇಂಥ ಪರಿಸ್ಥಿತಿನಲ್ಲಿ ರಾಜ್ಯ ವಿಪತ್ತು ನಿರ್ವಹಣೆ ಮತ್ತು ರಾಷ್ಟ್ರ ವಿಪತ್ತು ನಿರ್ವಹಣೆ ನಿಧಿನಲ್ಲಿ ರೈತರಿಗೆ ಹಿಂಗೆ ಕೊಡಿ. ರಿಪೋರ್ಟ್ ತೊಗೊಳ್ಳಿ, ಜಾಯಿಂಟ್ ಸರ್ವೆ ಮಾಡಲಿ. ರೆವಿನ್ಯೂನವ್ರು ಮಾಡವ್ರೆ, ರೆವಿನ್ಯೂನವರು, ಅಗ್ರಿಕಲ್ಚರ್ನವರು, ಹಾರ್ಟಿಕಲ್ಚರ್ 3 ಜನನೂ ಮಾಡ್ತಾರೆ. ಅದನ್ನು ಇವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ, ಸರ್ಕಾರ ಅನುಷ್ಠಾನಗೊಳಿಸ್ಬೇಕು. ಅದು ಮಾಡ್ತಿಲ್ಲ. ಅದು ಇಲ್ಲಿಂದ ಹೋಯ್ತದೆ ಎಲ್ಲಿ CEO ಗಂಟ DC ಗಂಟ ಹೋಯ್ತದೆ. ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅದು ಏನಾಯ್ತದೆ ಅಂತ ನಾವು ಶಕ್ತಿ ಇಲ್ಲ ನಮಗೆ. ರೈತರು ನಿಯೋಗ ಹೋಗಿ CM ಹಿಡಿದು ಮಾತಾಡೋಷ್ಟು ಶಕ್ತಿ ಇಲ್ಲ. ಅದೇನಾಯ್ತದೆ, ಇದು ಹಂಗೆ ಬಿದ್ದೋಗದೆ. 3 ವರ್ಷದಿಂದ ಯಾರಿಗೂ ₹1 ಪರಿಹಾರ ಬರ್ತಿಲ್ಲ. ಮಾವು ಬೆಳೆಗಾರರು ತೀರಾ ಸಂಕಟದಲ್ಲಿದ್ದಾರೆ, ನೆರವಿಗೆ ಬರಬೇಕು. ರಾಷ್ಟ್ರೀಯ ವಿಪತ್ತು ನಿಧಿಯಿಂದ ಸಹಾಯಧನ ಕೊಟ್ಟು ಎಕರೆ 32,000 ರೂಪಾಯಿ ಕೊಟ್ಟರೆ ಸರ್, ಸುಮ್ಮನೆ ಏನೋ ಒಟ್ಟಿನಲ್ಲಿ ಕಷ್ಟಕ್ಕೆ ಒಂಚೂರು ಆಯ್ತದೆ ಎಲ್ಲ ರೈತರಿಗೂ. ಈಗ ಕೆಲವು ಜನ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಅವ್ರಿಗೊಂದು 15,000 20,000 ಎಕರೆಗೆ ಬರ್ತದೆ. ಆದರೆ ನಾನು ಮಾಡಿಸಿದ್ದೀನಿ, ಮಾಡಿಸ್ತಾ ಇದ್ದವ್ರಿಗೂ ಬೇಕಲ್ವಾ, ಅವ್ರಿಗೂ ಏನೇನೋ ಕಾರಣದಿಂದ ಮಾಡ್ಸೋಕ್ಕಾಗಿಲ್ಲ. ಅವ್ರನ್ನೂ ಕೈ ಹಿಡಿಬೇಕು. ಮಾಸ ಕೈ ಹಿಡಿದ್ರೆ ಏನೋ ಬದುಕತಾರೆ. ಇಲ್ಲ ಅಂದರೆ ಈಗ ಇದೆಲ್ಲ ಹಿಂಗೆ ವಿಪರ್ಯಾಸ ಅಂದ್ಬಿಟ್ಟು ಮ್ಯಾಂಗೋ ಕಿತ್ತಾಕ್ತಾರೆ. ಅವಾಗ ಇನ್ನೂ 25 ವರ್ಷ ಹಿಂದ್ಕೊಂಡಿದ್ದಲ್ಲ ನಮ್ಮ ರಾಮನಗರ ತಾಲೂಕು ಜಿಲ್ಲೆ. ಅವಾಗ ನೀವೇನು ಡೆವಲಪ್ ಮಾಡ್ತೀರಿ? ಸೊ ಮಾವು ಬೆಳೆಗಾರರಿಗೆ ಸರ್ಕಾರ ರಕ್ಷಣೆಗೆ ಬರಬೇಕು ಸರ್, ಆಗ್ರಹ ಸರ್ ಇದು. ಇವರು ಸುಮ್ಮನೆ ಬೇಕಾಬಿಟ್ಟು ರೈತರುಗಳು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆ ಬರೀ ಘೋಷಣೆ ಆಗಿರ್ಬಾರ್ದು, ಆಗ್ಬಾರ್ದು.
ಬರಬೇಕು, ಪರಿಸರನ ಉಳಿಸ್ಬೇಕು. ಮೊನ್ನೆ ನಾನು ನೋಡಿದೆ ಕೆಲವು ಡಿಜಿಟಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದು ಕಡೆನೂ ಒಂದೊಂದು ಸಸಿ ನೆಟ್ಟವ್ರೆ. ಮುಂದಿನ ವರ್ಷಕ್ಕೆ ಆ ಸಸಿ ಇರಲ್ಲ. ಅದಾಗಬಾರ್ದು. ನಾನು ಈಗ ನನ್ನ ಅನಿಸಿಕೆ ಏನಂದರೆ, ಇವರವರಲ್ಲ ನಮ್ಮ ಜನನಾಯಕರು ಇವಾಗ ಬೇರೆ ಬೇರೆ ಒಳ್ಳೊಳ್ಳೆ ವಾಗ್ಮಿಗಳು, ಕವಿಗಳು ಅವ್ರನ್ನ ಫಾಲೋ ಮಾಡಲ್ಲ ಜನ. ರಾಜಕಾರಣಿಗಳನ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅವರಿಂದನೇ ಸ್ಟಾರ್ಟ್ ಆಗಬೇಕು. ಅವರು ಈ ಫ್ಲೆಕ್ಸು, ಬಂಟಿಂಗ್ಸು ಮತ್ತು ಕೇಕ್ ಕಟ್ ಮಾಡೋ ಒಂದು ಸಂಸ್ಕಾರ ಬಿಟ್ಬಿಟ್ಟು ಪ್ರತಿ ವರ್ಷ ಅವ್ರ ಫಾಲೋಯರ್ಗಳು ಒಂದೊಂದು ಸೊಸಿ ನೆಟ್ಬಿಟ್ಟು ಮಾಡಿದ್ರೆ ಅದು ಮುಂದಿನ ವರ್ಷದ ಗಂಟ ಸೊಸಿ ಬೆಳೆಸಿದ್ರೆ, ನೆಡೋದಲ್ಲ, ಅದನ್ನು ಉಸ್ತುವಾರಿ ನೋಡ್ಕೋಬೇಕು. ನೋಡಿಕೊಂಡ್ರೆ ಖಂಡಿತ ಈ ನಮ್ಮ ಪ್ರಕೃತಿ ಒಂದು ಹಿಡ್ತಕ್ಕೆ ಬರ್ತದೆ. ಇಲ್ಲ ಅಂದರೆ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಮರಗಳು ಕಡಿತಾವ್ರೆ ಹೊರತು ಮರ ನೆಡ್ತಿಲ್ಲ, ಮರ ಬೆಳೆಸ್ತಾ ಇಲ್ಲ. ಈಗ ಸಾಲ ಮಗ ತಿಮ್ಮಕ್ಕನ್ನ ಸರ್ ಯಾರು ಫಾಲೋ ಮಾಡ್ತಾವ್ರೆ? ಅದೇ ನಮ್ಮ ಬಾಲಣ್ಣನ ಏನು ಇಡೀ ತಾಲೂಕು ಜನ, ಇಡೀ ಜಿಲ್ಲೆ ಜನ ಎಲ್ಲ ನಮ್ಮ ಬಾಲಣ್ಣ ಅಂತಾರೆ. ಬಾಲಣ್ಣ ವೇದಿಕೆನಲ್ಲಿ ನೋಡಪ್ಪ, ನನಗೆ ಮಾಡೋದು ಬೇಡ, ಹುಟ್ಟುದಬ್ಬ ಮಾಡಬೇಡಿ, ನನ್ನ ಹೆಸರಿನಲ್ಲಿ ಎಲ್ಲರೂ ಒಂದೊಂದು ಸೊಸಿ ನೆಟ್ಬಿಟ್ಟು ನಿರ್ವಹಣೆ ಮಾಡಿ ಅಂತ ಹೇಳಿ, ಆವಾಗ ಎಷ್ಟೋ ಬದಲಾವಣೆ ಆಯ್ತದೆ. ಅದೇ ನಾನು ಹೇಳಿದ್ರೆ ಹುಚ್ಚ ಅಂತಾರೆ. ಈಗ ಮಾವು ಬೆಳೆ ಬಗ್ಗೆ ಏನಾದರೂ ಪ್ರಕೃತಿ ದತ್ತವಾಗಿ ಏನು ರೋಗ ಇದೆಯಾ ಸರ್? ಪ್ರಕೃತಿ ಇದೆ ರೋಗ ಇದು. ಯಾಕೆ ಗೊತ್ತಾ? ಒಂದ್ಸಾರಿ ಮಳೆಗಾಲ 4 ತಿಂಗಳು ಮಳೆ, 4 ತಿಂಗಳು ಚಳಿಗಾಲ, 4 ತಿಂಗಳು ಬೇಸಿಗೆ. ಈಗ ಆ ಥರ ನಡೀತಾ ಇಲ್ಲ. ಚಳಿಗಾಲನೇ ಬರಲ್ಲ, ಬೇಸಿಗೆನೇ ಸರಿಯಾಗಿ ಕಾಣಲ್ಲ. ಪೂರ ಬಂದರೆ ಮಳೆಗಾಲದಲ್ಲಿ ಬೇಸಿಗೆ ಕಣ್ಣಂಗೆ ಕಾಣ್ತದೆ. ಅವೆಲ್ಲ ಪ್ರಕೃತಿ ಇವು ವಿಕೋಪಗಳು. ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಲ್ಲೋ ಕರಗಿಸ್ತದೆ, ಎಲ್ಲೋ ಉಯಿಸ್ಬಿಡ್ತದೆ, ಮಳೆನ ಹಾಳು ಮಾಡ್ತದೆ, ಇಲ್ಲದೆ ಹಾಳು ಮಾಡ್ತದೆ. ಈ ಥರ ಎಲ್ಲ ಪ್ರಕೃತಿ ನಿಯಮನೇ ಇದು. ಪ್ರಕೃತಿನ ಸಮನಾಗಿ ತಂದರೆ ನಾವೇನೋ ಉಳಿಕತ್ತೀವಿ. ಮುಂದಿನ ಜನ್ರೇಷನ್ನು, ಮುಂದಿನ ನಮ್ಮ ಸಂತತಿಗಳು ಬದುಕ್ಬೋದು. ಇಲ್ದಿದ್ರೆ ಯಾರು ಕಾಪಾಡೋಕ್ಕಾಗಲ್ಲ ಸರ್. ಅನ್ನದಾತ ರೈತನ ಬಗ್ಗೆ ಕೇವಲ ತುಟಿ ಹೆಂಚಿನ ಕರುಣೆ ಬೇಡ, ಪರಿಸರದ ಬಗ್ಗೆ ವೇದಿಕೆ ಮೇಲೆ ಮಾತ್ರ ಬಾಯಿ ಮಾತು ಪರಿಸರ ದಿನ ಬೇಡ. ಸಸಿ ನೆಟ್ಟು ಬೆಳೆಸಬೇಕು, ಪರಿಸರ ಉಳಿಸ್ಬೇಕು. ಮಾವು ಬೆಳೆಗಾರರ ಸಂಕಟದಲ್ಲಿದ್ದಾರೆ, ಊಜಿ ರೋಗ ಎಲ್ಲ ಬಂದಿದೆ. ಮಾವು ಬೆಳೆಗಾರರ ರಕ್ಷಣೆಗೆ ಸಹಕಾರ ನಿಲ್ಲಬೇಕು. ಬರೀ ಬಾಯಿ ಮಾತಲ್ಲ, ಆದೇಶ ಹೊರಡಿಸಿ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರೈತರ ನೆರವಿಗೆ ಬರಬೇಕು. ಧನ್ಯವಾದಗಳು ಸರ್. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.